ಕ್ರಿಸ್ತ ಯೇಸುವಿನ ನಾಮದಲ್ಲಿ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಬಯಸುತ್ತೇನೆ. ದೇವರು ನಮ್ಮನ್ನು ಕಾದು ಕಾಪಾಡಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಿಮ್ಮನ್ನು ಭೇಟಿ ಮಾಡುವಂತಹ ಭಾಗ್ಯವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ನಿಮ್ಮೆಲ್ಲರನ್ನೂ ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಬಯಸುತ್ತೇನೆ. ದೇವರ ವಾಕ್ಯವನ್ನು ಕೇಳುವಂತಹ ಪರಮ ಪವಿತ್ರ ಸಮಯಕ್ಕೆ ನಾವು ಬಂದಿದ್ದೇವೆ. ಆದ್ದರಿಂದ ಈ ಸಮಯವನ್ನು ನಾವು ವ್ಯರ್ಥ ಮಾಡದೆ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕಲಿಯೋಣ. ದೇವರು ಖಂಡಿತವಾಗಲು ನಮ್ಮನ್ನು ಆಶೀರ್ವಾದ ಮಾಡುವಂಥವರಾಗಿದ್ದಾರೆ. ದೇವರ ವಾಕ್ಯವನ್ನು ನಾವು ಕೇಳುವ ಮುನ್ನ ಒಂದು ಸಣ್ಣ ಪ್ರಾರ್ಥನೆಯ ಮುಖಾಂತರ ನಾವು ಮುಂದೆ ಹೋಗೋಣ. ಪ್ರಾರ್ಥಿಸುವ. ಸೇನಾಧೀಶ್ವರನಾದ ಯೆಹೋವನೇ, ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ಕೃಪೆಗಾಗಿ ಕೋಟ್ಯಾನುಕೋಟಿ ಸ್ತೋತ್ರ ವಂದನೆಗಳು. ಅಪ್ಪ, ವಿಶೇಷವಾಗಿ ಈ ವೇಳೆಯಲ್ಲಿ ನಿನ್ನ ಪವಿತ್ರ ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡಲು ಹೋಗುತ್ತಿರುವಾಗ ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿಸಿರಿ. ನನ್ನ ಹೃದಯದ ಧ್ಯಾನವು, ನನ್ನ ಬಾಯ ಮಾತುಗಳು ನಿನಗೆ ಸಮರ್ಪಕವಾಗಿರಲೆಂದು ಪ್ರಾರ್ಥಿಸ್ತೇನೆ. ಸ್ವಾಮಿ, ವಿಶೇಷವಾಗಿ ತಲೆಬಾಗಿ ವಾಕ್ಯವನ್ನು ಕೇಳುತ್ತಿರುವಂತಹ ನಿನ್ನ ಮಕ್ಕಳನ್ನು ಹೇರಳವಾಗಿ ಆಶೀರ್ವಾದ ಮಾಡು. ಸ್ವಾಮಿ, ತಿಳಿಯಲಾರದಂತಹ ಗೂಢಾರ್ಥಗಳನ್ನು ನಮಗೆ ಬೋಧಿಸಿ ನಿನ್ನ ಭಯಭಕ್ತಿಯಲ್ಲಿ ನಡೆಯಲು ಸಹಾಯವನ್ನು ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಹೊತ್ತು ನಾವು ದೇವರ ವಾಕ್ಯವನ್ನು ಕೇಳುತ್ತಿದ್ದೇವೆ. ಪ್ರಿಯರೇ, ಗಮನಿಸುವುದಾದರೆ ಈ ಕ್ರೈಸ್ತಿಯ ಯಾತ್ರೆಯಲ್ಲಿ ಸೈತಾನನು ನಮ್ಮ ಈ ಒಂದು ಹೋರಾಟದಲ್ಲಿ ಲೋಕದ ಆಶೆಗಳ ಕಡೆಗೆ ನಮ್ಮನ್ನು ಸೆಳೆಯುತ್ತಾ, ನಮ್ಮ ಮಾರ್ಗವನ್ನು ಬೇರೆಡೆಗೆ ಸೆಳೆಯುತ್ತಾ ನಮ್ಮನ್ನು ಈ ಲೋಕಕ್ಕೆ ಆಕರ್ಷಿತನನ್ನಾಗಿ ಮಾಡ್ತಾ ಇದ್ದಾನೆ. ಪ್ರಿಯರೇ, ಈ ಯಾತ್ರೆಯಲ್ಲಿ ನಾವು ಬಹು ಎಚ್ಚರಿಕೆಯಿಂದ ಭಯಭಕ್ತಿಯುಳ್ಳವರಾಗಿ ಒಂದೊಂದು ಹೆಜ್ಜೆಯನ್ನು ಕೂಡ ನಾವು ಹಾಕುತ್ತಾ ಮುಂದೆ ಹೋಗಬೇಕು. ಪ್ರಿಯ ವೀಕ್ಷಕರೇ, ನಾವು ಈ ಹೊತ್ತು ಈ ಲೋಕದಲ್ಲಿ ಸುಲಭವಾಗಿ ನಮ್ಮನ್ನು ಮುತ್ತಿಕೊಳ್ಳುವಂತಹ ಪಾಪಗಳ ಕುರಿತಾಗಿ ಕಲಿಯುತ್ತಿದ್ದೇವೆ. ಪ್ರಿಯರೇ, ಈ ಹೊತ್ತು ನಾವು ಅಪವಿತ್ರತೆಯ ಕುರಿತಾಗಿ ಕಲಿಯೋಣ. ಅಪವಿತ್ರತೆ ಅಂದರೆ ಏನು? ಒಂದು ಬಿಳಿಯ ಬಟ್ಟೆಯನ್ನು ತೆಗೆದುಕೊಳ್ಳೋಣ. ಅದರಲ್ಲಿ ಯಾವುದೇ ರೀತಿಯಾದಂತಹ ಬಣ್ಣಗಳಿಲ್ಲ, ಬರೀ ಬಿಳಿಯ ಬಣ್ಣ ಮಾತ್ರ. ಆ ಬಿಳಿಯ ಬಣ್ಣಕ್ಕೆ ಒಂದು ಸಣ್ಣ ಚುಕ್ಕಿಯಾಕಾರದ ಒಂದು ಕಸ ಇದ್ದರೂ ಸಹ, ಒಂದು ಚಿಕ್ಕ ಗುರುತು ಇದ್ದರೂ ಸಹ ಅದು ಎದ್ದು ಕಾಣುವಂಥದ್ದಾಗಿದೆ. ಪ್ರಿಯರೇ, ನಮ್ಮ ಜೀವನವೂ ಸಹ ದೇವರು ನಮಗೆ ಕೊಟ್ಟಾಗ ಒಂದು ಬಿಳಿಯ ಬಟ್ಟೆ, ಒಂದು ಬಿಳಿಯ ಹಾಳೆ. ಆದರೆ ಈ ಯಾತ್ರೆಯಲ್ಲಿ, ಈ ಲೋಕದ ಯಾತ್ರೆಯಲ್ಲಿ ನಾವು ಜೀವಿಸುತ್ತಾ ಆ ಹಾಳೆಯಲ್ಲಿ, ಆ ಬಿಳುಪಿನ ಬಟ್ಟೆಯಲ್ಲಿ ಅನೇಕ ಚುಕ್ಕಿಗಳು ಇವೆ, ಅನೇಕ ಕಸಗಳು ಇರೋದನ್ನು ನಾವು ಕಾಣ್ತೇವೆ. ಯಾಕೆಪ್ಪ ಅಂತಂದರೆ ಈ ಲೋಕದಲ್ಲಿ ನಾವು ಬೆರೆತು ಪಾಪ ಮಾಡಿದವರಾಗಿ ದೇವರ ಕೃಪೆಯನ್ನು ಹೊಂದದೆ ಹೋಗಿದ್ದೇವೆ. ಆದ್ದರಿಂದ ಈ ಅಪವಿತ್ರತೆ ಅಂದರೆ ಏನು ಅಂತಂದರೆ, ನಾವು ಮಾಡುವಂತಹ ಪಾಪದಿಂದ ಉಂಟಾದಂತಹ ಕ್ರಿಯೆಯೇ ಅಪವಿತ್ರತೆ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಈ ಅಪವಿತ್ರತೆಯಿಂದ ಯಾವ ರೀತಿ ಹೊರಗಡೆ ಬರಬೇಕು, ಈ ಅಪವಿತ್ರತೆಯಿಂದ ಯಾವ ರೀತಿ ನಾವು ಪಾರಾಗಬೇಕು ಎಂಬುದನ್ನು ಸ್ವಲ್ಪ ಹೊತ್ತು ಕಲಿಯೋಣ. ಈ ಅಪವಿತ್ರತೆಯ ಕುರಿತಾಗಿ ಪೌಲನು ಗಲಾತ್ಯದವರಿಗೆ ಬರೆಯುತ್ತಾ ಹೇಳ್ತಾ ಇದ್ದಾನೆ. 5ನೇ ಅಧ್ಯಾಯ 19ನೇ ವಚನದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವ್ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು ಎಂಬುದಾಗಿ ತಾನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ನಮ್ಮನ್ನು ಸುಲಭವಾಗಿ ಮುತ್ತಿಕೊಳ್ಳುವಂತಹ ಪಾಪ ಯಾವುದಪ್ಪ ಅಂತಂದರೆ ಜಾರತ್ವ, ಇಲ್ಲವೇ ವ್ಯಭಿಚಾರ, ಇಲ್ಲವೇ ಅಪವಿತ್ರತೆ. ಇಂತಹ ಪಾಪಗಳು ಮಾನವನಿಗೆ ಸಾಧಾರಣವಾಗಿ ಸುಲಭವಾಗಿ ಮುತ್ತುಕೊಳ್ಳುವಂಥದ್ದಾಗಿದೆ. ಪ್ರಿಯರೇ, ಈ ಪಾಪದಿಂದ ನಾವು ಈ ಹೊತ್ತು ಹೊರಗಡೆ ಬರಬೇಕು. ಶರೀರ ಭಾವದ ಕ್ರಿಯೆಗಳ ಕುರಿತಾಗಿ ಇಲ್ಲಿ ಪೌಲನು ಮಾತನಾಡ್ತಾ ಇದ್ದಾನೆ. ಶರೀರ ಭಾವದ ಕ್ರಿಯೆಗಳು ಯಾವಪ್ಪ ಅಂತಂದರೆ, ಮೊಟ್ಟ ಮೊದಲನೆಯದು ಜಾರತ್ವ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಈ ಜಾರತ್ವದಿಂದ ಅನೇಕರು ಹೊರಬರಲಿಕ್ಕೆ ಸಾಧ್ಯವಾಗದೆ ನಿತ್ಯ ನರಕಕ್ಕೆ ಪಾತ್ರರಾಗಿ ಲೋಕದಲ್ಲಿ ಜೀವಿಸುತ್ತಿರೋದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ಆ ಜಾರತ್ವ ಒಮ್ಮೆ ಹಿಡಿದುಕೊಂಡಂತಹ ಪಕ್ಷದಲ್ಲಿ ನಮ್ಮನ್ನು ಬಿಡದ ಹಾಗೆ, ನಮ್ಮನ್ನು ಸಾವಿಗೆ ಹೀಡು ಮಾಡುವಂತಹ
ಅತಿ ಭಯಾನಕ ಪಾಪ ಜಾರತ್ವ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಈ ಜಾರತ್ವದ ಕುರಿತಾಗಿ ಇನ್ನೂ ಹೆಚ್ಚಾಗಿ ನಾವು ಕಲಿಯೋಣ. ಪೌಲನು ಥೆಸಲೋನಿಕದವರಿಗೆ ಬರೆದಂತಹ ಮೊದಲನೇ ಪತ್ರಿಕೆಯಲ್ಲಿ ಈ ರೀತಿ ತಿಳಿಸ್ತಾನೆ. ಪೌಲನು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ರಿಂದ 5 ವಚನಗಳು. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ದೇವರ ವಾಕ್ಯ ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತಿದೆ. ದೇವರ ಚಿತ್ತವೇನಪ್ಪ ಅಂದರೆ ನಾವೆಲ್ಲರೂ ಕೂಡ ಶುದ್ಧರಾಗಿ ಇರಬೇಕು ಎಂಬುದೇ. ಅಶುದ್ಧರಾಗಿ ಅಲ್ಲ, ಕಲ್ಮಶದಿಂದ ಅಲ್ಲ, ಮಲಿನದಿಂದ ಅಲ್ಲ. ನಾವೆಲ್ಲರೂ ಕೂಡ ಜೀವಿಸಬೇಕಾಗಿರೋದು ಶುದ್ಧರಾಗಿ, ದೇವರ ದೃಷ್ಟಿಯಲ್ಲಿ ಪವಿತ್ರರಾಗಿ ನಾವು ಜೀವಿಸಬೇಕು. ಆದರೆ ಈ ಜಾರತ್ವಕ್ಕೆ ಒಳಗಾಗಿ ನಾವು ಈ ಪಾಪಕ್ಕೆ ಒಳಗಾಗಿ ನಾವು ಈ ಲೋಕದಲ್ಲಿ ಜೀವಿಸುತ್ತಿರೋದನ್ನು ಕಾಣ್ತಾ ಇದ್ದೇವೆ. ಪ್ರಿಯರೇ, ಇದೇ ಅಧ್ಯಾಯದಲ್ಲಿ ಆ ವಾಕ್ಯದ ಮುಂಭಾಗವನ್ನು ನಾವು ಒಮ್ಮೆ ಓದೋಣ. ಮೊದಲನೇ ಥೆಸಲೋನಿಕ 4ನೇ ಅಧ್ಯಾಯ 3ರಿಂದ 5 ವಚನಗಳನ್ನು ಸಂಪೂರ್ಣವಾಗಿ ನಾನು ಓದುತ್ತಿದ್ದೇನೆ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ಆದುದರಿಂದ ಹಾದರಕ್ಕೆ ದೂರವಾಗಿರಬೇಕು. ಇಲ್ಲಿ ಪೌಲನು ಕೊಡುತ್ತಿರುವಂತಹ ಒಂದು ಸಲಹೆ, ಹಾದರಕ್ಕೆ ಇಲ್ಲವೇ ಜಾರತ್ವಕ್ಕೆ ನೀವು ದೂರವಾಗಿರಬೇಕು, ನಿಮ್ಮನ್ನು ನೀವು ಶುದ್ಧವಾಗಿಟ್ಟುಕೊಳ್ಳಬೇಕು ಎಂಬಂತಹ ಒಂದು ಎಚ್ಚರಿಕೆಯ ಮಾತುಗಳನ್ನು ಪೌಲನು ಥೆಸಲೋನಿಕದವರಿಗೆ ಬರೀತಾ ಇದ್ದಾನೆ. ಪ್ರಿಯರೇ, ಈ ಹೊತ್ತು ನಮ್ಮನ್ನು ನಾವು ಶುದ್ಧವಾಗಿ ಇಟ್ಟುಕೊಂಡಿದ್ದೇವೋ? ನಮ್ಮನ್ನು ನಾವು ದೇವರ ಭಯಭಕ್ತಿಯಲ್ಲಿ ಇಟ್ಟುಕೊಂಡಿದ್ದೇವೋ ಎಂಬುದನ್ನು ಪ್ರಶ್ನಿಸಿಕೊಳ್ಳಬೇಕು. ನಾವು ಜಾರತ್ವಕ್ಕೆ ಒಳಗಾಗದ ಹಾಗೆ, ಹಾದರಕ್ಕೆ ಒಳಗಾಗದ ಹಾಗೆ, ನಮ್ಮನ್ನು ನಾವು ಮಲಿನ ಮಾಡಿಕೊಳ್ಳದ ಹಾಗೆ ಜೀವಿಸಬೇಕು ಎಂಬಂತಹ ಸಲಹೆಯನ್ನು ಪೌಲನು ಥೆಸಲೋನಿಕದವರಿಗೆ ಕೊಡುತ್ತಿದ್ದಾನೆ. ಅಷ್ಟೇ ಅಲ್ಲ, ದೇವರ ನರಿಯದ ಅನ್ಯ ಜನರಿಗಳಂತೆ ಕಾಮಾಭಿಲಾಷೆಗೆ ಒಳಗಾಗದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಧರ್ಮಪತ್ನಿಯನ್ನು ಸಂಪಾದಿಸಿಕೊಳ್ಳಲಿ ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಈ ಅಂತಿಮ ಕಾಲದಲ್ಲಿ ನಾವು ಜೀವಿಸ್ತಿದ್ದೇವೆ. ಈ ಜಾರತ್ವ ಎಂಬುದು ಬಹು ವಿಪರೀತವಾಗಿ, ಅತಿ ಭಯಂಕರವಾಗಿ ಈ ಲೋಕದಲ್ಲಿ ಬೆಳೆಯುತ್ತಿರೋದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಈ ಜಾರತ್ವ ದೇವರು ಅಸಹಿಸಿಕೊಳ್ಳುವಂತಹ ಪಾಪ. ಈ ಜಾರತ್ವ ನಮ್ಮನ್ನು ನಾಶನಕ್ಕೆ ತಳ್ಳುವಂತಹ ಪಾಪ. ಈ ಜಾರತ್ವ ನಮ್ಮನ್ನು ನಿತ್ಯ ನರಕಕ್ಕೆ ತಳ್ಳುವಂತಹ ಪಾಪವಾಗಿದೆ ಎಂಬುದನ್ನು ನಾವು ಈ ಹೊತ್ತು ಗುರುತಿಸಲಿಕ್ಕೆ ಹೋಗ್ತೇವೆ. ಪ್ರಿಯರೇ, ಸತ್ಯವೇದದಲ್ಲಿ ಅನೇಕ ಸನ್ನಿವೇಶಗಳಿವೆ. ಜಾರತ್ವದಿಂದ ಆಶೀರ್ವದಿಸಲ್ಪಟ್ಟವರು ಕೆಲವರು, ಜಾರತ್ವಕ್ಕೆ ಒಳಗಾದ ಪ್ರಯುಕ್ತ ನಾಶನಕ್ಕೆ ಒಳಗಾದವರು ಅನೇಕರು. ಆದ್ದರಿಂದ ಈ ಜಾರತ್ವಕ್ಕೆ ದೇವರು ಕೊಡುವಂತಹ ಶಿಕ್ಷೆ ಎಂಥದ್ದು, ದೇವರು ಅದನ್ನು ಯಾವ ರೀತಿ ಕಾಣ್ತಾನೆ, ಅದರಿಂದ ಯಾವ ರೀತಿ ಪಾರಾಗಬೇಕು ಎಂಬುದನ್ನು ನಾವು ಕಲಿಯಲು ಹೋಗ್ತಿದ್ದೇವೆ. ಪ್ರಿಯರೇ, ಸತ್ಯವೇದದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿಯವರು ಪರ್ವತ ಪ್ರಸಂಗದಲ್ಲಿ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಮಾತನಾಡ್ತಾ ಹೇಳ್ತಾನೆ, ನೀವು ವ್ಯಭಿಚಾರ ಮಾಡಬಾರದು ಎಂಬ ಮಾತನ್ನು ಕೇಳಿದ್ದೀರಾ, ನೀವು ವ್ಯಭಿಚಾರ ಮಾಡಬಾರದು ಎಂಬಂತಹ ಆಜ್ಞೆಯನ್ನು ಕೇಳಿದ್ದೀರಿ. ಆದರೆ ನಾನು ಈ ಹೊತ್ತು ಇನ್ನೊಂದು ಆಜ್ಞೆಯನ್ನು ಕೊಡ್ತೇನೆ. ವ್ಯಭಿಚಾರವಲ್ಲ, ಮೋಹದ ದೃಷ್ಟಿಯಿಂದ, ಕೆಟ್ಟ ದೃಷ್ಟಿಯಿಂದ ಯಾವ ಸ್ತ್ರೀಯನ್ನಾದರೂ ನೋಡಿದಂತಹ ಪಕ್ಷದಲ್ಲಿ ಆ ಸ್ತ್ರೀಯೊಟ್ಟಿಗೆ ನೀವು ತಪ್ಪನ್ನು ಮಾಡಿದವರಾದಿರಿ ಎಂಬುದಾಗಿ ಯೇಸುಸ್ವಾಮಿಯವರು ಹೇಳ್ತಿದ್ದಾರೆ. ಪ್ರಿಯರೇ, ಮೊದಲು ಹಳೆಯ ಒಡಂಬಡಿಕೆಯಲ್ಲಿ ಮಾಡಿದರೆ ತಪ್ಪು, ಆದರೆ ಹೊಸ ಒಡಂಬಡಿಕೆಯಲ್ಲಿ ನೋಡಿದರೇ ತಪ್ಪು. ಆದ್ದರಿಂದ ನಮ್ಮ ದೃಷ್ಟಿ ನಮ್ಮ ಹತೋಟಿಯಲ್ಲಿರಬೇಕು. ನಾವು ಯಾವುದೇ ಕಾರಣಕ್ಕೂ ಜಾರತ್ವಕ್ಕೆ ಒಳಗಾಗಬಾರದು ಎಂಬುದನ್ನು ಸರಿಯಾಗಿ ನಾವು ಮನದಟ್ಟು ಮಾಡಿಕೊಂಡು ಅರ್ಥೈಸಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸಬೇಕಾಗಿದೆ. ಜಾರತ್ವ ಅಂದರೆ ಸತ್ಯವೇದದಲ್ಲಿ ನಾವು ಕಾಣ್ತೇವೆ. ಇಂಗ್ಲೀಷ್ ಸತ್ಯವೇದದಲ್ಲಿ ಜಾರತ್ವ ಎಂಬ ಪದಕ್ಕೆ ಸರಿಸಮಾನವಾದ ಪದ ಫೋರ್ನಿಕೇಷನ್ ಎಂಬುದಾಗಿ. ಫೋರ್ನಿಕೇಷನ್ ಅಂತಂದರೆ, ಜಾರತ್ವ ಅಂದರೆ ಮದುವೆಗೂ ಮುನ್ನ, ಇನ್ನು ಮದುವೆ ಮಾಡುವುದಕ್ಕಿಂತ ಮುನ್ನ ನಾವು ತಪ್ಪು ಒಂದು ವೇಳೆ ಒಂದು ಹುಡುಗಿಯ ಸಂಗಡ, ಒಂದು ಸ್ತ್ರೀಯ ಸಂಗಡ ಮಾಡಿದ ಪಕ್ಷದಲ್ಲಿ ಅದನ್ನು ಫೋರ್ನಿಕೇಷನ್ ಇಲ್ಲವೇ ಜಾರತ್ವ ಎಂಬುದಾಗಿ ಅನ್ನಿಸಿಕೊಳ್ಳುತ್ತೆ. ಪ್ರಿಯರೇ, ಮದುವೆಗೂ ಮುನ್ನ ಅನೇಕರು ಈ ಹೊತ್ತು ಆ ಜಾರತ್ವಕ್ಕೆ ಒಳಗಾಗುತ್ತಿದ್ದಾರೆ. ಆ ಕಾಮಾಭಿಲಾಷೆಗೆ ಒಳಗಾಗಿ ತಮ್ಮನ್ನು ತಾವು ಅಪವಿತ್ರ ಮಾಡಿಕೊಂಡು ದೇವರ ರೌದ್ರ ಕೋಪಕ್ಕೆ ಗುರಿಯಾಗಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯರೇ,
ಪ್ರಿಯರೇ, ಆ ಯವನ ಪ್ರಾಯದಲ್ಲಿ ನಾವು ಒಂದು ವೇಳೆ ಜಾರತ್ವಕ್ಕೆ ಒಳಗಾಗುತ್ತಿದ್ದಂತಹ ಪಕ್ಷದಲ್ಲಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಬರಬೇಕು. ಯೋಸೇಫನನ್ನು ಫೋತಿಫರನ ಹೆಂಡತಿ ವ್ಯಭಿಚಾರಕ್ಕೆ ಕರೆಯುತ್ತಾಳೆ. ಏನಾಗುತ್ತೆ ಬನ್ನಿ ನೋಡೋಣ. ಆದಿಕಾಂಡ 39ನೇ ಅಧ್ಯಾಯ, ಆದಿಕಾಂಡ 39ನೇ ಅಧ್ಯಾಯ 7ರಿಂದ 12 ವಚನಗಳು ನಾನು ಓದ್ತಿದ್ದೇನೆ. ಹೀಗಿರುವಲ್ಲಿ ಅವನ ದಣಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು. ಪ್ರಿಯರೇ, ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ, ಯೋಸೇಫನು ನಂಬಿಗಸ್ತನಾಗಿ ವಿಧೇಯ ಕೆಲಸಗಾರನಾಗಿ ಕೆಲಸ ಮಾಡುತ್ತಿರುವಾಗ ಫೋತಿಫರನ ಹೆಂಡತಿ ಯೋಸೇಫನನ್ನು ಕಂಡು ಆಸೆ ಪಟ್ಟು ವ್ಯಭಿಚಾರಕ್ಕೆ ಕರೀತಾಳೆ. ಬಾ, ನಾವಿಬ್ಬರು ಸೇರಿ ಮಲಗೋಣ. ಆ ಪರಿಸ್ಥಿತಿಯಲ್ಲಿ ಯೋಸೇಫನು ಅನೇಕ ಬಾರಿ ಬೇಡ ಎಂಬುದಾಗಿ ತೊರೆದು ಜೀವಿಸ್ತಾ ಇರ್ತಾನೆ ಪ್ರಿಯರೇ. ಆದರೆ ಒಂದು ದಿವಸ ಯಾರೂ ಇಲ್ಲದಂತಹ ಒಂದು ಸಂದರ್ಭವನ್ನು ಕಂಡು ಯೋಸೇಫನನ್ನು ಹಿಡಿದು ಸಂಗಮಕ್ಕೆ ಕರೆದಾಗ ಯೋಸೇಫನು ಒಪ್ಪೋದಿಲ್ಲ, ಅಲ್ಲಿಂದ ಓಡಿ ಹೋಗೋದನ್ನು ನಾವು ಕಾಣ್ತೇವೆ. ಜಾರತ್ವಕ್ಕೆ ಕರೆದಂತಹ ಆ ಸ್ತ್ರೀ ಬಹು ಆಸೆಯಿಂದ ಯೋಸೇಫನನ್ನು ಸಂಗಮಿಸಬೇಕು ಎಂಬುದಾಗಿ ಕರೆದಳು. ಆದರೆ ಯೋಸೇಫನು ತನ್ನನ್ನು ತಾನು ಮಲಿನ ಮಾಡಿಕೊಳ್ಳಲಿಲ್ಲ, ಯೋಸೇಫನು ತನ್ನನ್ನು ತಾನು ಅಪವಿತ್ರ ಮಾಡಿಕೊಳ್ಳಿಲ್ಲ. ಆದ್ದರಿಂದ ಯೋಸೇಫನನ್ನು ದೇವರು ಹೆಚ್ಚಿಸಿದ ಎಂಬುದಾಗಿ ನಾವು ಕಾಣ್ತೇವೆ. ಪ್ರಿಯರೇ, ಈ ಜಾರತ್ವಕ್ಕೆ ಒಳಗಾಗಿ ಅನೇಕರು ಇವತ್ತು ಜೀವಿಸ್ತಿರ್ತಾರೆ. ಕಾಲೇಜ್ಗಳಲ್ಲಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅನ್ನೋದು ಸಾಧಾರಣವಾಗಿ ಬಿಟ್ಟಿದೆ ಈಗಿನ ದಿನಗಳಲ್ಲಿ. ಆದರೆ ಅವರು ಯಾರಾದರೂ ಸರಿ ಜಾರತ್ವಕ್ಕೆ ಒಳಗಾದಂತಹ ಪಕ್ಷದಲ್ಲಿ ದೇವರು ಅವರನ್ನು ಬಿಡೋದಿಲ್ಲ ಅನ್ನೋದನ್ನು ನಾವು ಸರಿಯಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆ ಫೋರ್ನಿಕೇಷನ್ ಅನ್ನೋದನ್ನು ದೇವರು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಆ ಜಾರತ್ವವನ್ನು ದೇವರು ಸಹಿಸಿಕೊಳ್ಳದೆ ಅಂಥವರನ್ನು ಶಿಕ್ಷಿಸ್ತಾನೆ ಎಂಬುದನ್ನು ನಾವು ಮನಸ್ಸಿನಲ್ಲಿಟ್ಕೊಳ್ಳಬೇಕು. ಹಾಗೆ ನಾವು ಸತ್ಯವೇದದಲ್ಲಿ ಕಾಣ್ತೇವೆ. ಮೊದಲನೇ ಕೊರಿಂಥ 6ನೇ ಅಧ್ಯಾಯ 12-13 ವಚನಗಳನ್ನು ನಾನು ಓದ್ತಿದ್ದೇನೆ. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. ಪೌಲನು ಹೇಳ್ತಿದ್ದಾನೆ, ನಾನು ಏನು ಮಾಡಲಿಕ್ಕೂ ನನಗೆ ಅಧಿಕಾರವಿದೆ, ಆದರೆ ನಾನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಕ್ರಿಸ್ತನ ಶಿಲುಬೆಯ ಮರಣ ನನ್ನನ್ನು ಬಚ್ಚಿಡುತ್ತಿದೆ. ಕ್ರಿಸ್ತನ ಶಿಲುಬೆಯ ಮರಣ ಆ ಪಾಪ ಮಾಡದ ಹಾಗೆ ನನ್ನನ್ನು ತಡೆಯುತ್ತಿದೆ ಎಂಬಂತಹ ಮಾತುಗಳನ್ನು ಇಲ್ಲಿ ತನ್ನ ವಾಕ್ಯದಲ್ಲಿ ತಿಳಿಸ್ತಾ ಇದ್ದಾನೆ. ಪ್ರಿಯರೇ, 13ನೇ ವಾಕ್ಯವನ್ನು ನಾನು ಓದ್ತಾ ಇದ್ದೇನೆ. ಭೋಜನ ಪದಾರ್ಥಗಳು ಹೊಟ್ಟೆಗಾಗಿಯೂ ಹೊಟ್ಟೆಯು ಭೋಜನ ಪದಾರ್ಥಗಳಿಗಾಗಿಯೂ ಅವೇ. ದೇವರು ಅವುಗಳನ್ನು ಕೂಡ ತೆಗೆದು ಹಾಕುವನು. ಆದರೂ ದೇಹವು ಆದರಕ್ಕೋಸ್ಕರ ಇರುವಂಥದ್ದಲ್ಲ, ಕರ್ತನಿಗೋಸ್ಕರವಾಗಿದೆ. ಇಲ್ಲಿ ದೇವರ ವಾಕ್ಯ ನಮ್ಗೆ ತಿಳಿಸ್ತಿದೆ, ದೇಹ ಇರುವಂಥದ್ದು ಆದರಕ್ಕಲ್ಲ, ದೇವರಿಗೋಸ್ಕರ. ದೇವರು ಕೊಟ್ಟಂತಹ ಒಂದು ಪವಿತ್ರ ಆಲಯವಿದು. ನಾವು ಇದನ್ನು ಯಾವುದೇ ಕಾರಣಕ್ಕೂ ಹಾಳು ಮಾಡಿಕೊಳ್ಳಬಾರದು. ಈ ದೇಹವು ದೇವರ ಗರ್ಭಗುಡಿಯಾಗಿದೆ ಎಂಬಂತಹ ನುಡಿಯನ್ನು ಇಲ್ಲಿ ಪೌಲನು ತಿಳಿಸ್ತಾ ಇದ್ದಾನೆ. ಅದೇ ಅಧ್ಯಾಯದ ಮುಂಭಾಗದಲ್ಲಿ ನಾವು ನೋಡುವಾಗ 1 ಕೊರಿಂಥ 6ನೇ ಅಧ್ಯಾಯ 18ರಿಂದ ನಾವು ಓದುವಾಗ ದಯವಿಟ್ಟು ಗಮನಿಸಿ. ಜಾರತ್ವಕ್ಕೆ ದೂರವಾಗಿರಿ, ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ಯಾರು ಜಾರತ್ವಕ್ಕೆ ಒಳಗಾಗ್ತಾರೋ ಅವರು ತಮ್ಮ ದೇಹಕ್ಕೆ ಬಹು ಭೀಕರವಾದಂತಹ ಗಾಯ ಮಾಡಿದ ಹಾಗೆ ಎಂಬುದಾಗಿ ಪೌಲನು ತಿಳಿಸ್ತಿದ್ದಾನೆ. ಪ್ರಿಯರೇ, ಜಾರತ್ವ ಬಹು ಭಯಂಕರವಾದದ್ದು, ಬಹು ಭೀಕರವಾದದ್ದು, ನಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥದ್ದು. ಆದರದಿಂದ ಆ ಒಂದು ಜಾರತ್ವದಿಂದ ಯೋಸೇಫನು ಪಾರಾಗಿ ದೇವರ ಮೆಚ್ಚುಗೆಗೆ ಪಾತ್ರನಾಗ್ತಾನೆ, ದೇವರ ಕೃಪೆಯನ್ನು ಹೊಂದಿಕೊಳ್ತಾನೆ. ಪ್ರಿಯರೇ, ಆತನು ಸೆರೆಮನೆಯಲ್ಲಿದ್ದಾಗಲೂ ನಂಬಿಗಸ್ತನಾಗಿ ಇರುವಾಗ ಕೊನೆಗೆ ದೇವರು ಆತನನ್ನು ಎಬ್ಬಿಸಿ ಐಗುಪ್ತ ದೇಶಕ್ಕೆ ಒಬ್ಬ ದೊಡ್ಡ ದಣಿಯಾಗಿ ಮಾಡಿ ಆ ದೇಶದಲ್ಲಿ ಬರಗಾಲವಿರಲು ಆ ಬರಗಾಲದಲ್ಲಿ ಬೇಕಾದಂತಹ ಆಹಾರವನ್ನು ದೇವರು ಯೋಸೇಫನ ಮುಖಾಂತರ ಕೂಡಿಸಿಟ್ಟು ಕೊಡುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಜಾರತ್ವದಿಂದ ದೂರವಿದ್ದು ದೇವರ ಕೃಪೆಗೆ ಆತನು ಪಾತ್ರನಾಗಿ ದೇವರ ಮೆಚ್ಚುಗೆಯನ್ನು ಪಡೆದುಕೊಳ್ತಾನೆ. ಅದ್ಭುತವಾಗಿ ಆಶೀರ್ವಾದದಾಯಕವಾಗಿ ಆತನು ಜೀವಿಸೋದನ್ನು ನಾವು ಕಾಣ್ತೇವೆ. ಪ್ರಿಯರೇ,
ಈ ಜಾರತ್ವದಿಂದ ದೂರವಿದ್ದಂತಹ ಪಕ್ಷದಲ್ಲಿ ದೇವರು ಖಂಡಿತವಾಗಲೂ ನಮ್ಮನ್ನು ಆಶೀರ್ವಾದ ಮಾಡಿ ಮುಂದೆ ನಡೆಸುವಂಥವನಾಗಿದ್ದಾನೆ. ಅಷ್ಟೇ ಅಲ್ಲ, ವ್ಯಭಿಚಾರದ ಕುರಿತಾಗೂ ಕೂಡ ಪೌಲನು ಅನೇಕ ಬಾರಿ ತನ್ನ ಬರಹಗಳಲ್ಲಿ ತಿಳಿಸ್ತಾನೆ. ಜಾರತ್ವ ಎಂಬುದು ಮದುವೆಗೂ ಮುನ್ನ ಮಾಡುವಂತಹ ಪಾಪ, ಆದರೆ ವ್ಯಭಿಚಾರ ಎಂಬುದು ಮದುವೆಯ ನಂತರ ತನ್ನ ಹೆಂಡತಿಯನ್ನು ಬಿಟ್ಟು, ತನ್ನ ಗಂಡನನ್ನು ಬಿಟ್ಟು ಪರಸ್ತ್ರೀಯನ್ನು ಇಲ್ಲವೇ ಪರ ಪುರುಷನನ್ನು ಮೋಹಿಸುವುದೇ ವ್ಯಭಿಚಾರ. ಈ ವ್ಯಭಿಚಾರಕ್ಕೆ ಒಳಗಾಗಿ ಅನೇಕ ಸಂಸಾರಗಳೇ ಹಾಳಾಗಿ ಈ ಹೊತ್ತು ನಮ್ಮ ಸಮಾಜದಲ್ಲೂ ಸಹ ಕುಟುಂಬದಲ್ಲಿ ಸಮಾಧಾನಗಳಿಲ್ಲದೆ, ಕುಟುಂಬದಲ್ಲಿ ಸಂತೋಷವಿಲ್ಲದೆ ಸದಾಕಾಲ ದುಃಖದಿಂದ ಅವರು ಜೀವಿಸುವಂತಹವರಾಗಿದ್ದಾರೆ ಈ ಒಂದು ವ್ಯಭಿಚಾರದಿಂದ. ಪಾಸ್ಟ್ರೇ, ನಮ್ಮ ಮನೆಯಲ್ಲಿ ಸಮಾಧಾನವೇ ಇಲ್ಲ, ನನ್ನ ಗಂಡ ಸದಾಕಾಲ ಕುಡುಕತನದಿಂದ ಬೇರೆ ಒಬ್ಬ ಸ್ತ್ರೀಯೊಟ್ಟಿಗೆ ಜೀವಿಸ್ತಾ ಇದ್ದಾನೆ, ನಮ್ಮ ಮನೆಯಲ್ಲಿ ಸಮಾಧಾನವೇ ಇಲ್ಲ ಎಂಬುದಾಗಿ ಅನೇಕ ಸ್ತ್ರೀಯರು ನನ್ನ ಬಳಿ ಹೇಳುವುದುಂಟು. ಪ್ರಿಯರೇ, ಯಾಕೆ ಎಂಬುದಾಗಿ ನಾವು ನೋಡುವಾಗ ಅವರು ಪರಸ್ತ್ರೀಯನ್ನು ಪ್ರೀತಿ ಮಾಡಿದವರಾದರು. ಪರಸ್ತ್ರೀಯೊಟ್ಟಿಗೆ ಸಂಗಮಿಸುವವರಾಗಿ ಮನೆಯಲ್ಲಿ ಶಾಂತಿ ಸಮಾಧಾನವನ್ನು ಕೂಡ ಹಾಳು ಮಾಡಿ ದೇವರ ಶಾಪಕ್ಕೆ ಗುರಿಯಾಗುತ್ತಿರುವುದನ್ನು ನಾವು ಕಾಣಬಹುದು. ಪ್ರಿಯರೇ, ಈ ವ್ಯಭಿಚಾರ ಎಂಬುದು ಕೂಡ ಅತಿ ಭಯಂಕರವಾದದ್ದು. ನಾವು ನೋಡ್ತೇವೆ, ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ದೇವರು ಈ ಸೃಷ್ಟಿಯನ್ನೆಲ್ಲ ಮುಗಿಸಿ ಆದಾಮನನ್ನು ಅವಳನ್ನು ಉಂಟು ಮಾಡ್ತಾನೆ. ಒಬ್ಬ ಪುರುಷನಿಗೆ ಒಂದೇ ಸ್ತ್ರೀ, 2 ಅಲ್ಲ, ಇಲ್ಲವೇ 3 ಸ್ತ್ರೀಯರಲ್ಲ. ಆದಾಮನಿಗೆ ಅವಳನ್ನು ಮಾತ್ರ ದೇವರು ಉಂಟು ಮಾಡ್ತಾನೆ. ಅವಳನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ಆದಾಮನಿಗೆ ಉಂಟು ಮಾಡೋದಿಲ್ಲ. ಪ್ರಿಯರೇ, ಗಮನಿಸಬೇಕು. ಯಾಕೆ ನಾನು ಇದನ್ನು ಹೇಳ್ತಿದ್ದೇನಪ್ಪ ಅಂತಂದರೆ, ಒಬ್ಬ ಪುರುಷನಿಗೆ ಒಬ್ಬ ಸ್ತ್ರೀ ಎಂಬುದಾಗಿ ದೇವರ ನಿಯಮವಾಗಿದೆ, ಮಾನವನ ನಿಯಮವಲ್ಲ. ಆದ್ದರಿಂದ ನಾವು ನಮ್ಮ ಗಂಡಂದಿಯರೊಂದಿಗೆ ಇಲ್ಲವೇ ಹೆಂಡತಿಯೊಂದಿಗೆ ವಿಧೇಯರಾಗಿ, ಅವರನ್ನು ಸನ್ಮಾನಿಸುವವರಾಗಿ, ಅವರಿಗೆ ನಾವು ಹೆಚ್ಚಿನ ಮರ್ಯಾದೆಯನ್ನು ಕೊಡುತ್ತಾ ನಾವು ಜೀವಿಸಬೇಕು ಎಂಬುದೇ ದೇವರ ಒಂದು ನಿಯಮ. ಆದರೆ ಈಗಿನ ಕಾಲದಲ್ಲಿ ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀಯನ್ನು ಕಾಣುವುದು, ಗಂಡನನ್ನು ಬಿಟ್ಟು ಪರಪುರುಷನನ್ನು ಕಾಣುವುದು ಒಂದು ರೀತಿಯ ಫ್ಯಾಷನ್ ಆಗಿಬಿಟ್ಟಿದೆ ಪ್ರಿಯರೇ. ಆದ್ದರಿಂದ ಇವೆಲ್ಲವೂ ಕೂಡ ದೇವರ ಕೋಪಕ್ಕೆ ಪಾತ್ರರನ್ನು ಮಾಡುತ್ತದೆ. ಆದ್ದರಿಂದ ನಾವು ಇದರಿಂದ ದೂರ ಉಳಿಯಬೇಕು. ಈ ವ್ಯಭಿಚಾರದಿಂದ ನಾವು ಹೊರಗಡೆ ಬರಬೇಕು. ಈ ವ್ಯಭಿಚಾರ ಅತಿ ಭಯಂಕರವಾದದ್ದು ಎಂಬುದಾಗಿ ನಾವು ಕಾಣ್ತೇವೆ. 1ನೇ ಕೊರಿಂಥ 7ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಪೌಲನು ಈ ರೀತಿ ಬರೀತಾನೆ, ಆದರೆ ಜಾರತ್ವವು ಪ್ರಬಲವಾಗಿರುವುದರಿಂದ ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿಯೂ ಇರಲಿ, ಪ್ರತಿಯೊಬ್ಬಳಿಗೆ ಸ್ವಂತ ಗಂಡನೂ ಇರಲಿ ಎಂಬಂತಹ ಮಾತುಗಳನ್ನು ಪೌಲನು ಬರೀತಿದ್ದಾನೆ. ಈ ಜಾರತ್ವ ಈ ಅಂತಿಮ ಕಾಲದಲ್ಲಿ ಬಹು ಭೀಕರವಾಗಿ ಹೆಚ್ಚಾಗುತ್ತಿದೆ. ಆದ್ದರಿಂದ ಪ್ರತಿಯೊಬ್ಬ ಪುರುಷನಿಗೆ ಸ್ತ್ರೀ ಇರಲಿ ಇಲ್ಲವೇ ಹೆಂಡತಿ ಇರಲಿ ಎಂಬಂತಹ ಮಾತುಗಳನ್ನು ಬರೀತಾ ಇದ್ದಾನೆ. ಪ್ರತಿಯೊಂದು ಹೆಂಡತಿಗೆ ಗಂಡನಿರಲಿ ಇಲ್ಲವೇ ಪ್ರತಿಯೊಂದು ಸ್ತ್ರೀಗೆ ಗಂಡನಿರಲಿ ಎಂಬಂತಹ ಮಾತುಗಳನ್ನು ಸಹ ಪೌಲನು ಇಲ್ಲಿ ಬರೀತಿರುವುದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಈ ಜಾರತ್ವ ಮತ್ತು ವ್ಯಭಿಚಾರ ಬಹು ಭಯಂಕರವಾದಂತಹ ಪಾಪಗಳು. ಆದ್ದರಿಂದ ನಾವು ಇದರಿಂದ ದೂರ ಉಳಿಯಬೇಕು ಎಂಬಂತಹ ಮಾತುಗಳನ್ನು ನಾವು ಸತ್ಯವೇದದಲ್ಲಿ ಕಾಣ್ತೇವೆ. ದಾವೀದನು ಬೆತ್ಷೆಬಳ ಸಂಗಡ ವ್ಯಭಿಚಾರವನ್ನು ಮಾಡ್ತಾನೆ. ವ್ಯಭಿಚಾರವನ್ನು ಮಾಡಿ ತುಂಬ ನೊಂದು, ಅಯ್ಯೋ ನಾನು ತಪ್ಪು ಮಾಡಿದನಲ್ಲ ಎಂಬಂತಹ ಮನಸ್ಸಿನಿಂದ ಒಂದು ಕೀರ್ತನೆಯನ್ನು ಬರೀತಾನೆ. ಅದೇ 51ನೆಯ ಕೀರ್ತನೆ. ಅತಿ ಅದ್ಭುತವಾದಂತಹ ಮಾತುಗಳನ್ನು ಅಲ್ಲಿ ಬರೀತಾನೆ ದಾವೀದನು. ಕೀರ್ತನೆಗಳು 51ನೇ ಅಧ್ಯಾಯ 1ರಿಂದ ನಾನು ಓದ್ತಿದ್ದೇನೆ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು ಎಂಬಂತಹ ಪ್ರಾರ್ಥನೆಯನ್ನು ಮಾಡ್ತಾನೆ. ಆ ಪಶ್ಚಾತ್ತಾಪದ ಪ್ರಯುಕ್ತ ದೇವರು ಆತನ ಪ್ರಾರ್ಥನೆಯನ್ನು ಮೆಚ್ಚುತ್ತಾನೆ. ಅದರಿಂದ ಸಂಪೂರ್ಣವಾಗಿ ಮನಮರುಗಿದವನಾಗಿ ದೇವರ ಕಡೆಗೆ ಬಂದಾಗ ಆತನನ್ನು ದೇವರು ಅತಿ ಹೆಚ್ಚಾಗಿ ಆಶೀರ್ವಾದ ಮಾಡಿ ನಡೆಸೋದನ್ನು ಕೂಡ ನಾವು ಕಾಣ್ತೇವೆ. ಅಷ್ಟೇ ಅಲ್ಲ, ಕೀರ್ತನೆಗಳು 119ನೇ ಅಧ್ಯಾಯ 37ನೇ ವಚನದಲ್ಲಿ ಮತ್ತೊಂದು ಮಾತನ್ನು ಸಹ ಆತನು ಹೇಳ್ತಾನೆ. ಸ್ವಾಮಿ, ಈ ವ್ಯರ್ಥ ಕಾರ್ಯಗಳ ಕಡೆಯಿಂದ ನನ್ನ ಧ್ವನಿಯನ್ನು ದೂರ ಮಾಡು, ನನ್ನ ದೃಷ್ಟಿಯನ್ನು ದೂರ ಮಾಡು ಎಂಬುದಾಗಿ ಹೇಳ್ತಾನೆ. 37ನೇ ವಾಕ್ಯ, 119ನೇ ಕೀರ್ತನೆ 37ನೇ ವಾಕ್ಯ. ವ್ಯರ್ಥ ಕಾರ್ಯಗಳಲ್ಲಿ
ದೃಷ್ಟಿ ಇಡದಂತೆ ನನ್ನನ್ನು ಕಾಪಾಡು. ನಾನು ವ್ಯರ್ಥವಾದಂತಹದ್ದನ್ನು ನೋಡದ ಹಾಗೆ ಸ್ವಾಮಿ ನನ್ನನ್ನು ಕಾಪಾಡು. ನಾನು ಅದರ ಹಿಂದೆ ಹೋಗಿ ನಾನು ಪಾಪ ಮಾಡಿ ನಿನ್ನ ಶಾಪಕ್ಕೆ ಗುರಿಯಾದೇನು. ನಾನು ಆ ರೀತಿ ಮಾಡಬಾರ್ದು ಕರ್ತನೆ, ನನ್ನನ್ನು ಕ್ಷಮಿಸು ಎಂಬಂತಹ ಪ್ರಾರ್ಥನೆಯನ್ನು ದಾವೀದನು ಮಾಡ್ತಾನೆ. ದೇವರ ಕೃಪೆಗೆ ಪಾತ್ರನಾಗ್ತಾನೆ. ಪ್ರಿಯರೇ, ಅಷ್ಟೇ ಅಲ್ಲ, ಸಂಸೋನನ ಸತ್ಯವೇದದಲ್ಲಿ ನಾವು ಕಾಣ್ತೇವೆ. ದಲೈಳ ಸಂಗಡ ಹೋಗಿ ವ್ಯಭಿಚಾರಕ್ಕೆ ಹೋದಾಗ ಆಕೆಯ ಮುಖಾಂತರ ಆತನಿಗೆ ಉಂಟಾದಂತಹ ಹಾನಿ ಬಹು ಭೀಕರವಾದದ್ದು. ಎಂಥದ್ದು ಎಂಬುದಾಗಿ ನಾವು ನೋಡೋಣ. ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 4ನೇ ವಚನ. ಅನಂತರ ಸಂಸೋನನು ಸೋರೆಕ್ ತಗ್ಗಿನಲ್ಲಿ ವಾಸವಾಗಿದ್ದ ದಲೀಲಾ ಎಂಬ ಹೆಸರುಳ್ಳ ಒಬ್ಬ ಸ್ತ್ರೀಯಲ್ಲಿ ಮೋಹಿತನಾದನು. ಫಿಲಿಸ್ತೀಯರು ಪ್ರಭುಗಳು ಅವಳ ಬಳಿಗೆ ಹೋಗಿ ಅವಳಿಗೆ, ನೀನು ಅವನನ್ನು ಮರಳುಗೊಳಿಸಿ ಎಂಬಂತಹ ಮಾತುಗಳನ್ನು ನಾವು ಕಾಣ್ತೇವೆ. ದಲೀಲನ ಸಂಗಡ ಆತನು ವ್ಯಭಿಚಾರಕ್ಕೆ ಹೋಗ್ತಾನೆ. ಅಷ್ಟೇ ಅಲ್ಲ, ತನ್ನ 2 ಕಣ್ಣುಗಳನ್ನು ಕೂಡ ಕಿತ್ತು ಹಾಕ್ತಾರೆ ಎಂಬುದನ್ನು ನಾವು ಕಾಣ್ತೇವೆ. ಬನ್ನಿ ನೋಡೋಣ. ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 19ರಿಂದ ನಾನು ಓದ್ತಿದ್ದೇನೆ. ಆಕೆಯು ಸಂಸೋನನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನಿಗೆ ನಿದ್ರೆ ಹತ್ತಿದ್ದಾಗ ಒಬ್ಬ ಮನುಷ್ಯನಿಂದ ಅವನ ತಲೆಯ 7 ಜಡೆಗಳನ್ನು ಬೋಳಿಸಿ ಅವನನ್ನು ದುರ್ಬಲಗೊಳಿಸಿದಳು. ಹಾಳು ಮಾಡುವಂತಹ ಸ್ಥಿತಿ ಬಂತು. ಆತನನ್ನು ಸಂಪೂರ್ಣವಾಗಿ ಹಾಳಾಗುವಂತಹ ಸಮಯ ಬಂತು. ಅಷ್ಟೇ ಅಲ್ಲ, ನಾನು 21ನೇ ವಚನವನ್ನು ಹೊತ್ತಿದ್ದೇನೆ. ಫಿಲಿಸ್ಟಿಯರು ಅವನನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು ಗಾಜಕ್ಕೆ ಒಯ್ದು ಕಬ್ಬಿಣದ ಬೇಡಿಗಳನ್ನು ಹಾಕಿ ಸೆರೆಮನೆಯಲ್ಲಿ ಬೀಸುವುದಕ್ಕೆ ಬಿಟ್ಟಿದ್ದರು ಎಂಬುದಾಗಿ ನೋಡ್ತಿದ್ದೇವೆ. ಪ್ರಿಯರೇ, ಒಬ್ಬ ಪರಾಕ್ರಮಿ, ಒಬ್ಬ ಯುದ್ಧಶೂರನು, ಒಬ್ಬ ಬಲವುಳ್ಳ ವ್ಯಕ್ತಿ ವ್ಯಭಿಚಾರದಿಂದ ಸಂಪೂರ್ಣವಾಗಿ ಬಲವೆಲ್ಲವೂ ಕೂಡ ಕುಂದಿ ಹೋಯಿತು. ಆ ವ್ಯಭಿಚಾರದಿಂದಾಗಿ ದೇವರ ಪ್ರಸನ್ನತೆ ಆತನಿಂದ ಹೊರಟು ಹೋಯಿತು. ಅದರ ಪ್ರಯುಕ್ತ ಶಾಪಕ್ಕೆ ಗುರಿಯಾಗಿ ತನ್ನ 2 ಕಣ್ಣುಗಳು ಕೂಡ ಕಿತ್ತು ಹಾಕಲ್ಪಟ್ಟವು ಎಂಬುದಾಗಿ ನಾವು ನೋಡ್ತಿದ್ದೇವೆ. ಪ್ರಿಯರೇ, ಈ ಜಾರತ್ವದಿಂದ, ಈ ವ್ಯಭಿಚಾರದಿಂದ ನಾವು ದೂರ ಉಳಿದ ಪಕ್ಷದಲ್ಲಿ ದೇವರ ಮೆಚ್ಚುಗೆಗೆ ನಾವು ಪಾತ್ರರಾಗ್ತೇವೆ. ಆದ್ದರಿಂದ ಈ ಒಂದು ಅಂತ್ಯಕಾಲದಲ್ಲಿ ಜಾರತ್ವ ಮತ್ತು ಈ ವ್ಯಭಿಚಾರ ಪ್ರಬಲವಾಗಿ ಬೆಳೆಯುತ್ತಾ ಬರುತ್ತಾ ಇದೆ. ಪ್ರಿಯರೇ, ಈ ಜಾರತ್ವದಿಂದ ಮತ್ತು ಈ ಒಂದು ವ್ಯಭಿಚಾರದಿಂದ ನಾವು ದೂರ ಉಳಿಯಬೇಕು. ಕೊನೆಯದಾಗಿ ಒಂದೇ ಒಂದು ವಚನವನ್ನು ಓದಿ ನಾನು ಮುಗಿಸ್ತೇನೆ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯ 27ನೇ ವಚನ. ಅವಳ ಮನೆಯು ಪಾತಾಳದ ದಾರಿ, ಅದು ಮೃತ್ಯುವಿನ ಅಂತಃಪುರಕ್ಕೆ ಇಳಿದು ಹೋಗುತ್ತದೆ. ವ್ಯಭಿಚಾರವು ಬಹು ಭಯಂಕರವಾದದ್ದು, ಅದು ಮೃತ್ಯುವನ್ನು ತಂದುಕೊಡುತ್ತೆ. ಅಷ್ಟೇ ಅಲ್ಲ, ಅದು ಪಾತಾಳ ಎಂಬಂತಹ ಮಾತುಗಳನ್ನು ಕೂಡ ದೇವರು ತಿಳಿಸ್ತಾ ಇದ್ದಾನೆ. ಆದ್ದರಿಂದ ಈ ಪಾತಾಳದಿಂದ ನಾವು ಹೊರಬರಬೇಕು. ಆ ಒಂದು ತಪ್ಪಿನಿಂದ ಹೊರಗಡೆ ಬರಬೇಕು. ನಾವು ದೇವರ ಭಯಭಕ್ತಿಯಲ್ಲಿ ಸದಾಕಾಲ ಜೀವಿಸಬೇಕು. ಅಂತಹ ಕೃಪೆ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ಸ್ವಲ್ಪ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯ ಭಾಗವನ್ನು ನಾವು ಕೇಳಿದ್ದೇವೆ. ಜಾರತ್ವದಿಂದ ಮತ್ತು ವ್ಯಭಿಚಾರದಿಂದ ನಮ್ಮನ್ನು ನಾವು ಹಾಳು ಮಾಡಿಕೊಳ್ಳದ ಹಾಗೆ, ನಮಗೆ ನಾವು ಹಾನಿ ಮಾಡಿಕೊಳ್ಳದ ಹಾಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸು. ನಿನ್ನ ವಾಕ್ಯವನ್ನು ಕೇಳಿದವರಾಗಿ ನಿನ್ನ ಭಯಭಕ್ತಿಯಲ್ಲಿ ಸ್ವಾಮಿ ಸದಾ ನಾವು ನಡೆಯಲು ಸಹಾಯವನ್ನು ಮಾಡಬೇಕೆಂದು, ನಿನ್ನ ಪವಿತ್ರಾತ್ಮ ಜ್ಞಾನದಿಂದ ನಮ್ಮನ್ನು ತುಂಬಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.